ಎಮ್ಎನ್ಆರ್ ನ್ಯೂಸ್ಗೆ ಸ್ವಾಗತ. ನಾನು ನಟರಾಜ್ ಎಮ್ಎನ್ಆರ್. ಹೊಸಕೋಟೆ ಪೊಲೀಸರಿಂದ ಕಾರ್ಮಿಕರಲ್ಲಿ ಮತದಾನ ಜಾಗೃತಿ ಅಭಿಯಾನ. ಹೊಸಕೋಟೆ ಆರಕ್ಷಕ ಠಾಣೆಯ PSI ರಾಜುರವರ ನೇತೃತ್ವದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಜಡಿಗೇನಹಳ್ಳಿ ಹೋಬಳಿ ನಿಡಘಟ್ಟ ಗ್ರಾಮದ ಸಮೀಪ ಇರುವ ಕಾರ್ಖಾನೆಗಳಲ್ಲಿ ಈ ಒಂದು ಮತದಾನ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 700ರಿಂದ 800ಕ್ಕೂ ಹೆಚ್ಚು ಮಹಿಳಾ ಮತ್ತು ಪುರುಷ ಕಾರ್ಮಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದರು. ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿದ ಪ್ರೊಬೇಷನರಿ DYSP ರೀನಾ ಸುರಣ್ಣನವರು, ನಿಮ್ಮ ಮತದಾನ ಅತ್ಯಮೂಲ್ಯವಾಗಿದ್ದು, ನಿಮ್ಮ ಮತ ನಿಮ್ಮ ಹಕ್ಕು. ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಮತದಾನ ಮಾಡಬೇಕು. ಚುನಾವಣೆ ದಿವಸ ನೀವು ರಜೆ ಇರುತ್ತೆ ಅಂತೇಳಿ ಎಲ್ಲಾದರೂ ಪಿಕ್ನಿಕ್ ಹೋಗೋದು, ಪ್ರವಾಸ ಹೋಗೋದು ಈ ರೀತಿಯನ್ನು ಮಾಡಿಕೊಳ್ಳಬಾರದು. ನಿಮ್ಮ ಯಾವುದೇ ಕೆಲಸ ಕಾರ್ಯ ಇದ್ದರೂ ಅವತ್ತು 2 ದಿವಸ ಸರ್ಕಾರಿ ರಜೆ ಇರುತ್ತೆ. ಹಾಗಾಗಿ ನಿಮ್ಮ ಮತವನ್ನು ಚಲಾಯಿಸಿ. ನಿಮ್ಮ ದೇಶದ ಭವಿಷ್ಯ ನಿಮ್ಮ ಕೈಲಿದೆ. ನಿಮಗೆ ಯಾವ ವ್ಯಕ್ತಿ ಅವಶ್ಯಕತೆ ಇದೆಯೋ ಆ ವ್ಯಕ್ತಿಗೆ ನಿಮ್ಮ ಮತವನ್ನು ನೀಡಿ ಆಯ್ಕೆ ಮಾಡಿಕೊಳ್ಳಬೇಕು. ಚುನಾವಣೆ ಸಂದರ್ಭದಲ್ಲಿ ಎಲ್ಲಾದರೂ ಹಣ ಹಂಚುವುದು, ಇನ್ನಿತರ ಆಸೆ ಆಮಿಷಗಳನ್ನು ತೋರಿಸುವುದು, ಮದ್ಯಪಾನವನ್ನು ಹಂಚೋದು, ಈ ರೀತಿಯ ಅಕ್ರಮ ಚಟುವಟಿಕೆಗಳು ಕಂಡು ಬಂದಲ್ಲಿ ನಮಗೆ ಕರೆ ಮಾಡಿ ತಿಳಿಸಿ ಪೊಲೀಸ್ ಠಾಣೆಗೆ ದೂರನ್ನು ನೀಡಿ ನಾವು ಸ್ಥಳಕ್ಕೆ ಬಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದರು. ಈ ನಿಮ್ಮ ಒಂದು ಮತ ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತೆ. ಸಂವಿಧಾನ ನಮಗೆ ಮತದಾನ ಮಾಡುವ ಹಕ್ಕನ್ನು ನೀಡಿದೆ. ಸೊ ಹಾಗಾಗಿ ನೀವು ಮತವನ್ನು ಯಾರಿಗೂ ಮಾರಾಟ ಮಾಡಿಕೊಳ್ಳಬಾರ್ದು. ನಿರ್ಭಯವಾಗಿ ನಿಮ್ಗೆ ಯಾರಿಗೆ ಸೂಕ್ತ ವ್ಯಕ್ತಿ ಅಂತಾರೋ ಅಂಥ ವ್ಯಕ್ತಿಗೆ ನೀವು ಮತವನ್ನು ನೀಡಿ ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ಸಹಕರಿಸಬೇಕು ಎಂಬ ಸಲಹೆಯನ್ನು ನೀಡಿದರು. ನನ್ನ ಒಂದು ಓಟಿಂದ ಏನು ತರ್ತೀವಿ, ಏನು ಬದಲಾವಣೆ ತರ್ಬೋದು, ನಾನು ಓಟ್ ಹಾಕಿದ್ರೇನು ಹಾಕಿಲ್ಲ ಅಂದ್ರೆ ಏನು ಅಂತ ಅನ್ಕೋತೀವಿ. ಆ ಒಂದು ಓಟಿಂದಲೇ AR ಕೃಷ್ಣಮೂರ್ತಿ ಅನ್ನೋರು 2004 ಎಲೆಕ್ಷನ್ ನಲ್ಲಿ JDS ನಲ್ಲಿ ಸೋತೋಗಿದ್ರು. ಓಕೆ, ಧ್ರುವ ನಾರಾಯಣ್ ಅವರು ಕೇವಲ ಒಂದೇ ವೋಟ್ ಇಂದ ಗೆದ್ದಿರೋರು ಕಾಂಗ್ರೆಸ್ ಇಂದ. ಸೊ 1 vote is not an ordinary vote. ಆ ಒಂದು ವೋಟ್ ಇಂದ ಒಬ್ಬರನ್ನ ಸೋಲಿಸಬಹುದು, ಒಬ್ಬರನ್ನ ಗೆಲ್ಲಿಸಬಹುದು. ಸೊ ರಜಾ ಸಿಕ್ತು, ವೋಟ್ ಎಲೆಕ್ಷನ್ ಬಂದಾಗ ವೋಟ್ ಹಾಕಕ್ಕೆ ಅಂತ ರಜಾ ಕೊಡ್ತಾರೆ. ಆಮೇಲೆ ದಿಸ್ ಟೈಮ್ ಐ ಥಿಂಕ್ ಸಬ್ಸಿಕ್ವೆಂಟ್ 2-3 ದಿವಸ ಕಂಟಿನ್ಯೂಸ್ ರಜಾ ಇದೆ. ಸೊ ಹಂಗಾಗಿ ಪಿಕ್ನಿಕ್ ಹೋಗ್ಬಿಡೋಣ, ಊರಿಗೆ ಹೋಗ್ಬಿಡೋಣ, ತೋಟದ ಕೆಲಸ ಇದೆ, ನಮ್ಮ ಮನೆಗೆ ಹೋಗ್ಬಿಡೋಣ ಅಂತ ಹೋಗೋದಲ್ಲ. ಅದು ಇಂಪಾರ್ಟೆಂಟ್. ಅದು ವೋಟ್ ನಿಮ್ಗೆ ಸಂವಿಧಾನಾತ್ಮಕವಾಗಿ ಬಂದಿರೋ ಹಕ್ಕು. ಓಕೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಂವಿಧಾನ ಇದೆ, ಕಾನ್ಸ್ಟಿಟ್ಯೂಷನ್ ಅದರಿಂದ ನಿಮಗೆ ಕೊಟ್ಟಿದ್ದಾರೆ ವೋಟ್, ರೈಟ್ ಟು ವೋಟ್ ಅಂತ ಇದೆ. ಬಟ್ ವೋಟಿಂಗ್ ದಿ ರೈಟ್ ಪರ್ಸನ್ ಇಸ್ ಯೋರ್ ಮಾರಲ್ ರೈಟ್. ನೈತಿಕತೆ ಹಕ್ಕೋದು, ಸರಿಯಾದ ಪರ್ಸನ್ ನಾವು ಆಯ್ಕೆ ಮಾಡಿ ವೋಟ್ ಹಾಕೋದು ಅದು ನಮ್ಮ ಜವಾಬ್ದಾರಿ.